ಸಾಗರ ಕ್ಷೇತ್ರದ ಶಾಸಕರು ಅಧಿಕಾರದ ದುರಹಂಕಾರ ಮತ್ತು ದುರುಪಯೋಗ ಮಾಡುತ್ತಿದ್ದಾರೆ. ಶಾಸಕರು ಹಾಗೂ ಪಂಚಾಯತ್ ಆಡಳಿತ ಅಧಿಕಾರಿಗಳು ಇತ್ತೀಚೆಗೆ ಆನಂದಪುರದ ಗ್ರಾಮ ಪಂಚಾಯಿತಿಯಲ್ಲಿ ಮಾರಿಕಾಂಬಾ ಜಾತ್ರೆಯ ಪ್ರಯುಕ್ತ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಸದಸ್ಯರನ್ನು ಕರೆಯದೆ ನಡೆಸಿರುವ ಸಭೆ ಖಂಡನೀಯ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ವನಗೋಡು ತೀವ್ರ ವಾಗ್ದಾಳಿ ನಡೆಸಿರುತ್ತಾರೆ. ಗ್ರಾಮ ಪಂಚಾಯತ್ ಆಡಳಿತ ಅಧಿಕಾರಿ ಶಿವಪ್ರಕಾಶ್ ಶಾಸಕರ ಕೈಗೊಂಬೆಯಾಗಬಾರದು, ಅಧಿಕಾರಿಗಳು ಗೊಂದಲ ಸೃಷ್ಟಿಸಿದರೆ ಮೇಲಧಿಕಾರಿಗಳಿಗೆ ದೂರು ನೀಡಲಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದರು. ಜಾತ್ರಾ ವಿಷಯದಲ್ಲಿ ರಾಜಕಾರಣ ಬೇಡ. ಮಾಜಿ ಸಚಿವರಾದ ಕಾಗೋಡು ತಿಮ್ಮಪ್ಪ, ಹರತಾಳು ಹಾಲಪ್ಪ ಅವರು ಜಾತ್ರೆಗಳು ನಡೆಯುವ ಸಂದರ್ಭದಲ್ಲಿ ಮಧ್ಯ ಪ್ರವೇಶಿಸದೆ ಸಲಹೆ ಸಹಕಾರಗಳ ಮೂಲಕ ಯಶಸ್ವಿಯಾಗಿ ಜಾತ್ರೆಗಳನ್ನು ನಡೆಸಿಕೊಟ್ಟಿರುತ್ತಾರೆ. ಶಾಸಕರು ಈ ಹಿಂದೆಯೂ ಸಹ ಸಾಗರ ಜಾತ್ರೆಯಲ್ಲಿಯೂ ಇದೇ ರೀತಿಯ ರಾಜಕೀಯ ನಡೆ ನಡೆಸಲಾಗಿತ್ತು. ಆಗ ಬಿಜೆಪಿಯ ಮುಖಂಡ ಮೇಘರಾಜ್ ಪ್ರತಿಭಟಿಸಿದ ಬಳಿಕ ಮಾತ್ರ ಶಾಸಕರು ಮತ್ತು ಅವರ ಬೆಂಬಲಿಗರು ಶಾಂತರಾಗಿದ್ದಾರೆ. ಇದೀಗ ಆನಂದಪುರ ಜಾತ್ರೆಯಲ್ಲೂ ಅದೇ ಮಾದರಿಯ ರಾಜಕೀಯ ನಡೆಯುತ್ತಿದೆ. ಇದಕ್ಕೆ ನಾನು ಬಿಡುವುದಿಲ್ಲ ಎಂದು ಕಟುವಾಗಿ ಟೀಕಿಸಿರುತ್ತಾರೆ. ಇಲ್ಲಿ ಇದಕ್ಕೆ ಶಾಸಕರು ಸಹಕಾರ ಸಲಹೆ ಕೊಡಬೇಕು ಬಿಟ್ಟರೆ ಬೇರೆ ಯಾವುದೇ ರಾಜಕಾರಣ ಮಾಡಬಾರ್ದು. ಇಲ್ಲಿ ಹಿಂದೆ ಕಾಗೋಡು ತಿಮ್ಮಪ್ಪನವರು ಶಾಸಕರಾದಾಗ್ಲೂ ಮಂತ್ರಿಗಳಾದಾಗ್ಲೂ ನಾವೆಲ್ಲ ಇದ್ದರ ಜೊತೆ. ಹಾಲಪ್ಪನವರು ತಮಗೆ ಗೊತ್ತಿದ್ದಂಗೆ ಇಲ್ಲಿ 5 ವರ್ಷ ಇಲ್ಲಿ MLA ಆಗಿದ್ರು. ಇಲ್ಲಿ ಯಾರು ಸಹ ಈ ತರ ಬಂದು ಈ ತರ ಪಂಚಾಯತ್ ಬಿಟ್ಟು ಪಂಚಾಯತ್ ಮೀಟಿಂಗ್ ಮಾಡಿ ಹೋಗಿಲ್ಲ. ಸಮಿತಿ ಅಧ್ಯಕ್ಷರನ್ನು ಕರೆದು ಅವರೆಲ್ಲ ಏನ್ ಮಾಡಿದ್ರು, ನಿಮ್ಮ ಜಾತ್ರೆಗೆ ಏನಾರು ಮೂಲಭೂತ ಸೌಕರ್ಯಗಳು ಬೇಕಾ ಅಂತ ಕೇಳಿದ್ರು. ಬೇಕು ಅಂದ್ರೆ ಅದಕ್ಕೆಲ್ಲ ಏನ್ ಬೇಕು ಮೂಲಭೂತ ಸೌಕರ್ಯಗಳನ್ನೆಲ್ಲ ಕೊಟ್ರು ಅಷ್ಟೇ. ಜಾತ್ರೆಗಳಲ್ಲಿ ಹೋಗಿ ಈ ರೀತಿಯ ರಾಜಕಾರಣ ಪ್ರಾರಂಭ ಮಾಡಿದ್ರೆ ಫಸ್ಟ್ ಈ ಶಾಸಕರೇ. 10ನೇ ತಾರೀಕಿಂದ ನಮ್ಮ ಆನಂದಪುರದ ಕಡ್ಲೆಹಕ್ಕು ಮಾರಿಕಾಂಬಾ ದೇವಿಯ ಜಾತ್ರೆ ಏನ್ ನಡೀತೈತಿ ಅದ್ರ ಪ್ರಯುಕ್ತ ಮೊನ್ನೆ ಒಂದು ಶಾಸಕರು ಮತ್ತೆ ಇಒ ಅವರು ಆನಂದಪುರ ಗ್ರಾಮ ಪಂಚಾಯತಿಯಲ್ಲಿ ಒಂದು ಸಭೆ ಕರೆದ್ರು, ಮೀಟಿಂಗ್ ಮಾಡಿದ್ದಾರೆ. ಅದನ್ನ ಯಾತಕ್ಕಾಗಿ ಮೀಟಿಂಗ್ ಮಾಡಿದ್ರು ಅನ್ನೋದ್ರ ಬಗ್ಗೆ ನಮ್ಗೆ ಈಗಲೂ ಪ್ರಶ್ನೆ. ಯಾಕಂದ್ರೆ ಒಂದು ಎಲ್ಲರೂ ಸೇರಿ ಶಾಂತಿಯಿಂದ ಸಹಕಾರ ಕೊಟ್ಟು ಜಾತ್ರೆ ನಡೀಬೇಕು, ನಂದು ಸಲಹೆ ಮತ್ತೆ ಸಹಕಾರ ಇರುತ್ತೆ ಅಂತ ಹೇಳಿ ಮೀಟಿಂಗ್ ಮಾಡಿದ್ರೆ ಈ ಭಾಗದ ಅಟ್ಲೀಸ್ಟ್ ಈ ಬಾರಿ ಇದ್ದಂತ ಗ್ರಾಮ ಪಂಚಾಯತಿಯ ಅಧ್ಯಕ್ಷರುಗಳು ಅವ್ರು ಮಾಜಿ ಆಗಿರ್ಬೋದು, 15 ದಿವಸ ಆಗಿದೆ ಅಷ್ಟೇ ಅವಧಿ ಮುಗಿದು, ಮತ್ತೆ ಪಂಚಾಯತಿ ಸದಸ್ಯರುಗಳನ್ನ ಆ ಸಭೆಗೆ ಕರಿಬೇಕಾಯ್ತು. ಅವ್ರು ಬಂದು ಸಲಹೆ ಮತ್ತೆ ಸಹಕಾರ ಕೊಡ್ಲಿ, ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಅಭಿವೃದ್ಧಿ ವಿಚಾರದಲ್ಲಿ ಇರ್ಬೋದು ಅಥವಾ ಈ ಜಾತ್ರೆ ವಿಚಾರದಲ್ಲಿ ಇರ್ಬೋದು. ಆದ್ರೆ ಇವ್ರು ಮೊನ್ನೆ ಬಂದು ಮಾಡಿರೋ ರೀತಿ ನೋಡಿದ್ರೆ ಒಬ್ಬ ಪಂಚಾಯತಿ ಸದಸ್ಯರುಗಳಿಗೆ ಅಟ್ಲೀಸ್ಟ್ ಗೌರವಯುತವಾಗಿ ಫೋನ್ ಮಾಡಿ ಹೇಳಿಲ್ಲ. ಒಬ್ಬ ಇಒ ಬಂದಾರೆ, ಇಒನೇ ಇಲ್ಲಿ ಈ ಪಂಚಾಯತಿ ಆಡಳಿತಾಧಿಕಾರಿ. ಅವರು ಅಟ್ಲೀಸ್ಟ್ ಎಲ್ಲ ಪಂಚಾಯತಿ ಮೆಂಬರ್ಗಳಿಗೆ ಒಂದು ಫೋನ್ ಮಾಡಿ ಹೇಳಿ ಆವಾಗ ಸಮಿತಿಯವ್ರನ್ನ ಕರೆಸಿ ಅಧ್ಯಕ್ಷರು ಮತ್ತೆ ಆ ಕಮಿಟಿ ಸದಸ್ಯರುಗಳನ್ನ ಯಾವ ರೀತಿ ಮಾಡ್ಬೇಕು, ನಿಮ್ಮ ಸಲಹೆ ಏನು ಕೊಡ್ರಿ, ನನ್ನ ಸಲಹೆ ಮತ್ತೆ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಸ್ವಾಗತ ಮಾಡ್ತೀವಿ. ಮೊನ್ನೆ ಏನಾಗಿದೆ ಅಂದ್ರೆ ಅಧಿಕಾರದ ದುರಹಂಕಾರ ಮತ್ತೆ ಅಧಿಕಾರದ ದುರುಪಯೋಗ, ಅದನ್ನ ಶಾಸಕರು ಮತ್ತೆ ಇವರು ಎರಡೂ ಜನನು ಸೇರಿ ಇಲ್ಲಿ ಆ ರೀತಿ ಸಭೆ ಮಾಡಿದರೆ ಅದಕ್ಕೆ ನಮ್ದು ವಿರೋಧ ಇದೆ, ಅದಕ್ಕೆ ಧಿಕ್ಕಾರನೂ ಇದೆ. ಯಾಕಾಗಿ ಅಂದ್ರೆ ಒಂದು ಜಾತ್ರೆ ಅವರು ಒಂದು ಮೀಟಿಂಗ್ ಕರೆದಿದ್ದಾರೆ. ಅಟ್ಲೀಸ್ಟ್ ಒಂದು ಇವರಿಗೆ ಇಲ್ಲಿ ಆಡಳಿತಾಧಿಕಾರಿ. ಈಗ ಅವರು ಈಗ ಹೆಚ್ಚು ಕಮ್ಮಿ ನಮ್ಮ ಪಂಚಾಯತ್ ಕೆಲವು 3 ಸರಿ, ನಮ್ಮ ಚೌಡಪ್ಪನವ್ರು 4 ಸರಿ ಗೆದ್ದಿದ್ದಾರೆ. ಇಲ್ಲೆಲ್ಲ 2 ಬಾರಿ ಗೆದ್ದಂತಾರೆ. ಪಂಚಾಯತಿ ಅಧ್ಯಕ್ಷರಾದರು ಅನುಭವ ಇದ್ದಂತರು ಇದ್ದಾರೆ. ಅವರೆಲ್ಲ ಈ ಮೊನ್ನೆ ಅಷ್ಟೇ ಈ ಫೆಬ್ರವರಿ 12ಕ್ಕೆ 13ಕ್ಕೆ ಮುಗಿದಿದೆ, 10ಕ್ಕೆ ಮುಗಿದಿದೆ ಅವಧಿ. ಆದ್ರೂ ಸಹ ಈಗಲೂ ಸಹ ಎಲ್ಲೋ ಒಂದ್ ಕಡೆ ಆಯಾ ಅವರವರ ವಾರ್ಡ್ ಅಲ್ಲಿ ಸಹ ಈಗಲೂ ಸಹ ಸಾರ್ವಜನಿಕರ ಕುಂದುಕೊರತೆಗಳನ್ನ ನೋಡಿ ಜಾತ್ರೆಗೆ ಏನ್ ಬೇಕು ಅಂತೇಳಿ ಅವ್ರ ಅವಧಿ ಮುಗಿದ್ರು ಸಹ ಅದಕ್ಕೆ ಏನ್ ಬೇಕು ಪೂರ್ವ ತಯಾರಿನ ಅಧಿಕಾರಿಗಳನ್ನ ಕರೆದು ಸಮಿತಿಯವ್ರನ್ನ ಕರೆದು ಏನೇನ್ ಮಾಡ್ಬೇಕು ಮಾಡಿದ್ದಾರೆ ಪಂಚಾಯತರು. ನಾನು ಅವರಿಗೆ ಈ ನಮ್ಮ ಅನಂತಪುರ ಸಾರ್ವಜನಿಕ ಎಲ್ಲರ ಪರವಾಗಿ ನಾನು ಅವರಿಗೆ ನಮ್ಮ ಪಂಚಾಯತರಿಗೆ ಅಭಿನಂದಿಸ್ತೀನಿ. ಸಾಕಷ್ಟು ಕೆಲವು ಬದಲಾವಣೆಗಳನ್ನ ನಿರ್ಧಾರಗಳನ್ನು ಸಹ ಮಾಡಿದ್ರು ಇಲ್ಲಿ ಸಾರ್ವಜನಿಕ ಭಕ್ತಾದಿಗಳ ಹಿತದೃಷ್ಟಿಯಿಂದ. ಆದ್ರೆ ಇವ್ರು ಮೊನ್ನೆ ಬಂದಿರೋ ಒಬ್ಬ ಶಾಸಕರು ಜವಾಬ್ದಾರಿಯಿಂದ ಇದ್ದಂತ ಒಬ್ಬ ಸ್ಥಾನದಲ್ಲಿದ್ದಂಥವ್ರು, ಒಬ್ಬ ಇಒ ಜವಾಬ್ದಾರಿಯಿಂದ ಇದ್ದಂತ ಅಧಿಕಾರಿಗಳು ಪಂಚಾಯತಿ ಬರ್ಬೇಕಾದ್ರೆ ಅಟ್ಲೀಸ್ಟ್ ಒಂದು ಪಂಚಾಯತಿ ಸದಸ್ಯಗಳಿಗೆ ಒಂದು ಗಮನಕ್ಕೆ ತರದೆ ಬಂದಿರೋದು ಎಷ್ಟು ಮಟ್ಟಿಗೆ ಸರಿ? ಎಲ್ಲೋ ಒಂದ್ ಕಡೆ ಇವರು ರಾಜಕೀಯಕ್ಕೋಸ್ಕರ ಇಲ್ಲಿ ಬಂದು ಸಭೆ ಮಾಡಿದ್ದಾರೆ.
ಸಾಕಷ್ಟು ವಿರೋಧಗಳು ಮಾಡಿದ್ರು, ಅಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡಿದ್ರು. ಆಮೇಲೆ ನಮ್ಮ ಪಾರ್ಟಿಯ ಜಿಲ್ಲಾಧ್ಯಕ್ಷರು, ನಿಕಟಪೂರ್ವ ಜಿಲ್ಲಾಧ್ಯಕ್ಷರು ಮೇಘನನ್ನ ಅವರು ಪ್ರತಿಭಟನೆ ಮಾಡಿದ ಮೇಲೆ ಅಲ್ಲಿ ಒಂದಿಷ್ಟು ಅಧಿಕಾರಿಗಳು ಸರಿಪಡಿಸಂತ ಕೆಲಸ ಮಾಡಿದ್ರು. ಅಲ್ಲಿ ಸಾಗರದಲ್ಲಿ ಏನ್ ಮಾಡಿದ್ರು, ಅಧಿಕಾರಿಗಳು ಪ್ಲಸ್ AC ತಹಸೀಲ್ದಾರ್ ಅವರು, ಅಧಿಕಾರಿಗಳು ಮತ್ತೆ ಶಾಸಕರು ಮತ್ತೆ ಕೆಲವೊಂದಿಷ್ಟು ಜನ ಅವ್ರ ಬೆಂಬಲಿಗರು ಅಲ್ಲಿ ಜಾತ್ರೆಯಲ್ಲಿ ಬಳೆ ಭಂಡಾರವನ್ನು ಹಂಚಿದ್ರು. ಅದು ಎಷ್ಟೋ ಜನ ವಿರೋಧ ಮಾಡಿದ್ರು. ಇಲ್ಲೂ ಸಹ ಅದು ಆಗಲ್ಲ. ಬಳೆ ಭಂಡಾರ ಹಂಚಕ್ಕೆ ಅದಕ್ಕೆ ಆದಂತ ಭಕ್ತಾದಿಗಳಿದ್ದಾರೆ, ಲೇಡೀಸ್ ಮಹಿಳೆಯರಿದ್ದಾರೆ. ಇವರು ಅಧಿಕಾರಿಗಳು ಶಾಸಕರು ಬಳೆ ಭಂಡಾರ ಹಂಚ ಅವಶ್ಯಕತೆ ಇಲ್ಲ. ಇಲ್ಲಿ ಮಹಿಳೆಯರಿದ್ದಾರೆ, ಅಲ್ಲಿ ಭಕ್ತಾದಿಗಳಿದ್ದಾರೆ. ಅದಕ್ಕೆ ಮತ್ತೆ ಬಹಳ ವರ್ಷಗಳಿಂದ ಅನುಭವ ಇದ್ದಂಥವ್ರು, ಈ ಜಾತ್ರೆ ಮಾಡ್ಕೊಂಡು ಬಂದಂತವ್ರು ಇದ್ದಾರೆ. ಅವ್ರ ಮನೆಯವರಿದ್ದಾರೆ, ಗಂಡನ ಮನೆಯವರಿದ್ದಾರೆ, ಮತ್ತೆ ಇಲ್ಲಿ ಭಕ್ತಾದಿಗಳು ಸಾಕಷ್ಟು ಜನ ಇದ್ದಾರೆ. ಮತ್ತೆ ಇವರೆಲ್ಲ ಮೂರ್ ಬಾರಿ ಪಂಚಾಯತಿ ಮೆಂಬರ್ ಆದಂತರು ಇವರೆಲ್ಲ ಸುಮಾರು ಒಂದು 15-20 ಜಾತ್ರೆ, ಸುಮಾರು 15-20 ವರ್ಷದಿಂದ ಸುಮಾರು ಒಂದು 5-6 ಜಾತ್ರೆ ಮಾಡಿದ್ದಾರೆ. ಎಲ್ಲೂ ಸಹ ಗೊಂದಲ ಆಗಲ್ದೀತಿ, ಸಾರ್ವಜನಿಕರಿಗೆ ಅನಾನುಕೂಲ ಆಗಲ್ದೀತಿ ಸಮಿತಿಯವ್ರ ಜೊತೆ ಸೇರಿ ಮಾಡಿದ್ದಾರೆ. ಈಗ ಅವರು ಪಂಚಾಯತಿಯಲ್ಲಿ ಅವಧಿ ಮುಗಿತು ಅಂತ ಅವ್ರೇನು ಸುಮ್ಮನೆ ಕೂತಿಲ್ಲ. ಅವರು ಸಹ ಜವಾಬ್ದಾರಿಯಿಂದ ಏನೇನ್ ಮಾಡಬೇಕು, ನೀರಿನ ನಿರ್ವಹಣೆ, ಅನಂತರ ಕ್ಲೀನಿಂಗ್ ವಿಚಾರದಲ್ಲಿ ಮತ್ತೆ ಜಾತ್ರೆ ವಿಚಾರದಲ್ಲಿ ಅಧಿಕಾರಿಗಳ ಹತ್ರ ಸಭೆ ಮಾಡಿ ಅದನ್ನು ಸಹ ಸೂಚನೆ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಜವಾಬ್ದಾರಿಯಿಂದ ಇದ್ದಂತ, ಇಲ್ಲಿ ಸಾರ್ವಜನಿಕ ಸೇವೆ ಮಾಡಿದಂತರಿದ್ದು ಸಹ ಮಾಜಿ ಆದ್ರು ಅಂತ ಒಂದೇ ಕಾರಣಕ್ಕೋಸ್ಕರ ಇವರು ಅವ್ರ ಗಮನಕ್ಕೆ ಬರೆದು ಇಲ್ಲಿ ಕೂತು ರಾಜಕಾರಣ ಮಾಡಕ್ಕೋಸ್ಕರ ಬಂದು ಜಾತ್ರೆನೂ ಸಹ ರಾಜಕೀಯಕ್ಕೆ ಉಪಯೋಗಿಸ್ತಾರೆ ಅಂದ್ರೆ ಇದಕ್ಕೆ ನಮ್ಮ ವಿರೋಧ ಇದೆ. ಅವರು ಎಲ್ಲರಿಗೂ ಸಹ ಅಷ್ಟೇ, ತಾವು ಈ ಜಾತ್ರೆಯಲ್ಲಿ ಬಂದು ಈ ತರ ಸುಮ್ಮನೆ ಗೊಂದಲ ಸೃಷ್ಟಿ ಮಾಡಬೇಡ್ರಿ, ತಮ್ಮ ಸಲಹೆ ಮತ್ತೆ ಸಹಕಾರ ಕೊಡ್ರಿ, ಅಭಿವೃದ್ಧಿ ಬಗ್ಗೆ ಏನ್ ಬೇಕೋ ಅದನ್ನ ಮೀಟಿಂಗ್ ಕರೆದು ಅವಾಗ ಅಧಿಕಾರಿಗಳಿಗೆ ಸಲಹೆ ಕೊಡ್ರಿ, ಮತ್ತೆ ಸಮಿತಿಯವರಿಗೂ ಸಲಹೆ ಕೊಡಿ, ಗ್ರಾಮ ಪಂಚಾಯತಿಯವರಿಗೆ ಹೇಳ್ರಿ. ಯಾಕಂದ್ರೆ ಇವರೆಲ್ಲ ಇದ್ದಾರೆ, ಈಗಲೂ ಸಹ ಆಯಾ ವಾರ್ಡ್ ನೋಡ್ತಾ ಇದಾರೆ. ಅವರು ಏನಾದ್ರು ನಿಮ್ಮ ವಾರ್ಡ್ ಏನೋ ಕುಂದುಕೊರತೆ ಇದೆಯಾ ಅಂತೇಳಿ ಅವ್ರಿಗೆ ಗೊತ್ತಿದೆ. ಯಾಕಂದ್ರೆ ಮೂರ್ ಬಾರಿ ಗೆದ್ದರೆ ಅಂದ್ರೆ ಆಯಾ ವಾರ್ಡ್ ಅಲ್ಲಿ ಏನ್ ಸಮಸ್ಯೆ ಇದೆ, ಎಲ್ಲಿ ನೀರಿನ ಸಮಸ್ಯೆ ಇದೆ ಅಥವಾ ಎಲ್ಲಿ ಚರಂಡಿ ಸಮಸ್ಯೆ ಇದೆ, ಇದಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅದಕ್ಕೆ ಅವ್ರಿಗೆ ಗಮನದಲ್ಲಿದೆ. ಅವ್ರನ್ನೂ ಸಲಹೆ ತಗೊಳ್ರಿ. ಯಾಕಂದ್ರೆ ನಾವು ಶಾಸಕರು ಅಂದ ಕೂಡಲೇನೆ ನಾನೇ ಹೇಳಿದ್ದೆ ಸುಪ್ರೀಂ ಅನ್ನೋದ ಅಲ್ಲ, ಇಲ್ಲಿ ಸ್ಥಳೀಯವಾಗಿರೋಂಥವ್ರನ್ನು ಸಹ ನೀವು ಸಲಹೆ ಪಡೆದ್ರೆ ಇಲ್ಲಿನ ಏನು ಕೆಲಸಗಳು ಇದಾವೆ ಅಥವಾ ಇಲ್ಲಿ ಏನ್ ಬೇಕು ಅವಶ್ಯಕತೆ ಇದೆ ಈ ಜಾತ್ರೆಗೆ, ಮೂಲಭೂತ ಸೌಕರ್ಯಗಳು ಅನ್ನೋದನ್ನ ಅವರು ಗಮನಕ್ಕೆ ತರ್ತಾರೆ. ಅಂತದನ್ನ ನೀವು ನಿಮ್ಮಲ್ಲಿ ಏನಾದ್ರು ಅನುದಾನಗಳಿದ್ರೆ ಕೊಡಿ. ನೀವು ಗ್ರಾಮ ಪಂಚಾಯತಿ ಅನುದಾನದಲ್ಲಿ ಬಂದು ತಾವು ಹಿಡ್ಕೊಂಡು ಅದನ್ನ ಕ್ಲೀನ್ ಮಾಡ್ರಿ, ಇದು ಕ್ಲೀನ್ ಮಾಡ್ರಿ ಅಂತ ಹೇಳೋದ್ ಬೇಡ. ಯಾಕಂದ್ರೆ ಅವರು ಆಲ್ರೆಡಿ ಈಗಾಗಲೇ ಮಾಡಿಬಿಟ್ಟಿದ್ದಾರೆ ಪಂಚಾಯತಿ ಅವರು ಅಂತ ಇಷ್ಟು ಹೇಳ್ತಾ, ಇತಿಹಾಸ ಪ್ರಸಿದ್ಧ ಅನಂತಪುರ ಮಾರಿ ಜಾತ್ರೆ 10ನೇ ತಾರೀಕು ಶುರುವಾಗ್ತಿದೆ. ಆ ಜಾತ್ರೆ ಪೂರ್ವಭಾವಿ ಸಭೆಯಾಗಿ ನಾವು ಸಾಮಾನ್ಯ ನಮ್ಮ ಗ್ರಾಮ ಪಂಚಾಯತಿ ನಮ್ಮ ಅಧಿಕಾರ ಅವಧಿಯೊಳಗೆ ಪೂರ್ವಭಾವಿ ಸಭೆಯಲ್ಲಿ ನಾವು ಎಲ್ಲ ನಿರ್ಣಯ ಕೈಗೊಂಡಿದ್ವಿ. ಸಾಮಾನ್ಯ ಸಭೆಯಲ್ಲಿ ನೀರಿನ ವ್ಯವಸ್ಥೆ ಆಗಲಿ, ಕಸ ಕ್ಲೀನಿಂಗ್ ಆಗಲಿ, ಎಲ್ಲದರ ಬಗ್ಗೆ ಯೋಚನೆ ಮಾಡಿದ್ವಿ. ಅದ್ರ ನಂತರ ಒಂದು ಸಭೆ ಮಾಡಿದ್ರು. ಸಭೆ ಮಾಡಿದಾಗ ಈಗ ಅಡ್ಮಿನಿಸ್ಟ್ರೇಟರ್ ಇಒ ಅವರಾಗಿದ್ದಾರೆ. ಪಾಪ ಅವರಿಗೆ ಈ KSL ಮಾಡಿದಾರೆಲ್ಲ ಇಒ ಆಗಿರೋ ಸಾಮಾನ್ಯ ನಾನು ನೋಡಿದ್ದೀನಿ. ಆದ್ರೆ ಒಂದು ಕೃಷಿ ಡಿಪಾರ್ಟ್ಮೆಂಟ್ ಇಂದ ಬಂದು ಇಒ ಆಗಿ ಅವ್ರಿಗೆ ಅದರ ಅನುಭವ ಕಡಿಮೆ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಒಂದ್ಸತಿ ಹೋಗಿ 2 ಸತಿ ಬಂದು ಮತ್ತೆ 2 ಸತಿ ಬಂದಿದ್ದಾರೆ ಅವರು. ಅವ್ರಿಗೆ ಅದರ ಅನುಭವ ಕಡಿಮೆ ಅಂತೀನಿ. ಈಗ ಜನಪ್ರತಿನಿಧಿಗಳನ್ನ ಇವ್ರು ಕರೆದಿಲ್ಲ. ಜನಪ್ರತಿನಿಧಿಗಳು ನಾವಲ್ಲ. ಈಗ ನಾವು ಆಲ್ರೆಡಿ ಮಾಜಿ ಆಗಿದ್ದೀವಿ, ಎಲ್ಲರೂ ಸರಿ ಇದೆ. ನಾವೆಲ್ಲ 3 ಬಾರಿ 4 ಬಾರಿ ಗೆದ್ದರಿದ್ದಾರೆ, 2 ಬಾರಿ ಗೆದ್ದರಿದ್ದಾರೆ, 3-4 ಜನ ಅಧ್ಯಕ್ಷರುಗಳ ಎಲ್ಲ ಹಳಬರಿದ್ದಾರೆ. ಇವರು ಸಾರ್ವಜನಿಕ ಸಭೆ ಅಂತಾನೆ ಕರೆದ್ರ ಮೇಲೆ ಅಧಿಕಾರಿಗಳ ಸಭೆ ಮಾಡ್ಬೇಕಾಯ್ತು. ಇವರು ಅವ್ರ ಜೊತೆಗೆ ದೇವಸ್ಥಾನ ಕಮಿಟಿನ ತಗೋಬೇಕಾಗಿತ್ತು. ದೇವಸ್ಥಾನ ಕಮಿಟಿ ಮತ್ತು ಅಧಿಕಾರಿಗಳನ್ನು ತಗೊಂಡಿದ್ರೆ ಅದು ಚೆನ್ನಾಗಿರೋದು. ಸಾರ್ವಜನಿಕರು ಕರೆದಿದ್ದಾರೆ, ಅದ್ರ ಜೊತೆಗೆ ಮಾಜಿಗಳನ್ನು ಮುಖಂಡರನ್ನು ಕರೆದಿದ್ರೆ ಏನೇ ನಾವು ನಡಾವಳಿ ಮಾಡಿದ್ವಿ, ಇಂತಿಂತ ಮಾಡಿದ್ವಿ, ನಾವು ಹೇಳಿ ಸರಿ ಮಾಡ್ತಿದ್ವಲ್ಲ. ಇವನೇ ಬಂದು ಇಲ್ಲಿ ಕುತ್ಕೊಂಡು 24 ಅವರ್ಸ್ ಜಾತ್ರೆ ಮೇಂಟೈನ್ ಮಾಡಕ್ಕಾಗತ್ತಾ? ಜಾತ್ರೆ ಇವ್ರು ಮಾಡೋದು ಬೇಡಪ್ಪ. ಒಳ್ಳೆ ಕಮಿಟಿ ಇದೆ ಅನಂತಪುರದಲ್ಲಿ, ತುಂಬಾ ಚೆನ್ನಾಗಿ ಅನುಭವ. ವೆಂಕಟೇಶ್ವರ 6ನೇ ಜಾತ್ರೆ ಮಾಡ್ತಾರೆ, ಅಧ್ಯಕ್ಷರಾಗಿದ್ದಾರೆ. ವೀಣಾಕ್ಷಿ ಇದ್ದಾನೆ, ಸೆಕ್ರೆಟರಿ ಗುರು ಅವರಿದ್ದಾರೆ, ರವಿ ಅವರಿದ್ದಾರೆ, ಒಳ್ಳೆ ಟೀಮ್ ಇದೆ. ಇವ್ರು ಜಾತ್ರೆ ಮಾಡ್ಬೇಕಾಗಿಲ್ಲ. 24 ಅವರ್ಸ್ ಅಂದ್ರೆ ಇಲ್ಲೇ ಸ್ಟೇ ಮಾಡ್ಕೊಂಡ್ಲಿ, ಇಲ್ಲೇ ಕುತ್ಕೊಬಿಡ್ಲಿ. 24 ಗಂಟೆನೂ ಅನಂತಪುರನ ಜಾತ್ರೆ ಮೇಂಟೈನ್ ಮಾಡಿ ಇವರೇ ಇಲ್ಲೇ ಕುತ್ಕೊಳ್ಳಿ, ನೋಡೋಣ ಆಗುತ್ತಾ? ಒಂದ್ ವರ್ಷ ನೀರಿನ ವ್ಯವಸ್ಥೆ ಪ್ರಾಬ್ಲಮ್ ಇತ್ತು. ರಾತ್ರಿ 4-5 ಮೆಂಬರ್ಗಳು ಬೆಳಗಿನ ಜಾವ ತನಕ ನೀರಿನ ಬೋರಿನ ವ್ಯವಸ್ಥೆ ಮಾಡಿ, ಪೈಪ್ ಲೈನ್ ಮಾಡಿಸಿ ಎಲ್ಲ ರೆಡಿ ಮಾಡಿದ್ದಾರೆ. ಅಂತಂದ ವ್ಯವಸ್ಥೆ ಕಸದ್ದು. ಆನಂತರ ಕಸ ಎಷ್ಟಾಗುತ್ತೆ, ಎಲ್ಲಿ ಕಸ ಹಾಕ್ತಾರೆ, ಕಸದ ಗಟ್ಟದೆ ಬೇರೆ ಪ್ರಾಬ್ಲಮ್ ಇದೆ ನಮ್ಗಲ್ಲಿ. ಅಷ್ಟೆಲ್ಲ ಇವಾಗ ಏನ್ ಗೊತ್ತು, ಸುಮ್ಮನೆ ಕೂತ್ಕೊಂಡು ಸಭೆ ಕರೆದ್ರೆ ನಾವು ಮಾಡ್ಬಿಟ್ಟೆ ಅಂದ್ರೆ ಒಂದು ಫೋನ್ ಮಾಡಿಸ್ಬಾಯ್ತು, ಎಲ್ಲರಿಗೂ ಮುಖಂಡರಿಗೆ ಕರೆಬಾಯ್ತು, ಏನ್ ಮಾಡಿದಿರಪ್ಪ, ನಾವು ಇದ್ರ ಜೊತೆಗೆ ಇದ್ ಮಾಡಿ ಅಂತ ಹೇಳ್ಬೋದು. 24 ಗಂಟೆ ಇಲ್ಲೇ ಏನೇ ಪ್ರಾಬ್ಲಮ್ ಆದ್ರೆ ಇವನೇ ಕೂತ್ಕೊಳ್ಳಿ, ಆಗ ನೋಡ್ಲಿ, ಆಗ ಆ ವ್ಯವಸ್ಥೆ ಆಗುತ್ತಾ? ಇವರಿಗೆ
ಗೊತ್ತಿಲ್ದ್ರ ಮೇಲೆ ಆ ಸ್ಥಾನ ಬಿಟ್ಬಿಡ್ಬೇಕು. ಅವ್ರು ಏನ್ ಸ್ಥಾನ ಇದೆ ಮೂಲ ಸ್ಥಾನಕ್ಕೆ ಹೋಗ್ಬೇಕು. ಬಂದಿಲ್ಲಿ ಸುಮ್ಮನೆ ಆನಂದಪುರ ಯಾವ್ದೇ ರೀತಿ ಹಾಳು ಮಾಡೋದಲ್ಲ. ಜಾತ್ರೆ ಮಾಡಿ ಒಳ್ಳೆ ಟೀಮ್ ಇದೆ, ಇವ್ರೇನ್ ಮಾಡ್ಬೇಕಾಗಿಲ್ಲ, ಊರ್ನವ್ರು ಮಾಡ್ತಾರೆ. ಸರ್ವ ಜನಾಂಗ ಎಲ್ಲ ಜನಾಂಗ ಸೇರಿ ಮಾಡೋ ಜಾತ್ರೆ ಆನಂದಪುರದ ಇತಿಹಾಸ ಪ್ರಸಿದ್ಧ ದೊಡ್ಡ ಜಾತ್ರೆ. ಅಂತ ಜಾತ್ರೆಗೆ ಈ ರೀತಿ ಇವರು ನಿರ್ಣಯ ತಗೊಂಡಿದ್ದು ಒಳ್ಳೇದಲ್ಲ, ಗೊಂದಲ ಸೃಷ್ಟಿ ಮಾಡ್ತಿರೋದು ಸರಿಯಲ್ಲ. ಇವರು ಇದು ತುಂಬಾ ತಪ್ಪು ನಿರ್ಧಾರ, ಇದು ಸರಿಯಲ್ಲ. ಜಾತ್ರೆಗೆ ಇವ್ರು ಇನ್ವಾಲ್ವ್ ಆಗೋದ್ ಬೇಡ. ಜಾತ್ರೆ ಮಾಡೋಕೆ ಒಳ್ಳೆ ಟೀಮ್ ಇದೆ, ಅವ್ರು ಚಂದವಾಗಿ ಜಾತ್ರೆ ಮಾಡ್ತಾರೆ. ಇದೇನಾದ್ರು ಹಿಂಗೆ ಮುಂದುವರಿತಂದ್ರೆ ಪ್ರತಿಭಟನೆ ಮಾಡ್ತೀವಿ ಇವ ವಿರುದ್ಧ, ಇದು ಖಂಡಿತ. ಪತ್ರಿಕಾಗೋಷ್ಠಿಯಲ್ಲಿ ಆನಂದಪುರ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಗುರುರಾಜ್, ನವೀನ ರವೀಂದ್ರಗೌಡ, ಮಾಜಿ ಸದಸ್ಯರಾದ ಚೌಡಪ್ಪ, ಮೋಹನ್ ಕುಮಾರ್, ಶಂಕರ್ ಹಾಗೂ ಕೃಷಿ ಪತ್ತಿನ ಸಹಕಾರ ಸಂಘದ ಮಂಜುನಾಥ್ ಉಪಸ್ಥಿತರಿದ್ದರು.